ಪಾರ್ವತಿದೇವಿಯು ಗಂಗೆಯಲ್ಲಿ ಸ್ನಾನ ಮಾಡುತ್ತಿರುವಾಗ ಬೇದನೆ ಇಲ್ಲದಂತೆ ನೋಡಿಕೊಳ್ಳಲು ಹುತ್ತಿಯ ಮಣ್ಣಿನಿಂದ ಒಂದು ಬಾಲಕನನ್ನು ರಚಿಸಿದರು. ಆ ಬಾಲಕನಿಗೆ ಪ್ರಾಣ ತುಂಬಿ ತಾನು ಸ್ನಾನ ಮಾಡುವವರೆಗೂ ಯಾರನ್ನೂ ಒಳಗೆ ಬಿಡಬಾರದೆಂದು ಆದೇಶಿಸಿದರು. ಹೀಗಿರುವಾಗ ಶಿವನು ಪಾರ್ವತಿಯನ್ನು ನೋಡಲು ಬಂದರು. ಆದರೆ ಬಾಲಕನು ಶಿವನನ್ನು ಒಳಗೆ ಬಿಡಲಿಲ್ಲ. ಇದರಿಂದ ಕೋಪಗೊಂಡ ಶಿವನು ತಮ್ಮ ತ್ರಿಶೂಲದಿಂದ ಆ ಬಾಲಕನ ತಲೆಯನ್ನು ವಿಯೋಗ ಮಾಡಿದರು. ಪಾರ್ವತಿ ದೇವಿಯು ಈ ಘಟನೆಯ ಬಗ್ಗೆ ತಿಳಿದು ಬಹಳ ದುಃಖಿತರಾದರು ಮತ್ತು ಅಳಲು ತೋಡಿಕೊಂಡರು. ಪಾರ್ವತಿಯ ಕೋಪ ತಣಿಸಲು ಶಿವನು ತಮ್ಮ ಗಣಗಳಿಗೆ ಭೂತಗಣ ಆದೇಶಿಸಿದರು. ಮನುಷ್ಯನ ದೇಹಕ್ಕೆ ಹೊಂದುವಂತೆ ಪಶುವೊಂದರ ತಲೆ ತರಿರಿ. ಶಿವನ ಆದೇಶದಂತೆ ಗಣಗಳು ಒಬ್ಬ ಆನೆ ಮಗುವಿನ ತಲೆಯನ್ನು ತಂದರು. ಶಿವನು ಆ ತಲೆಯನ್ನು ಆ ಬಾಲಕನ ದೇಹಕ್ಕೆ ಅಳವಡಿಸಿದರು ಮತ್ತು ಅವನಿಗೆ ಗಣೇಶ, ಗಣಗಳ ನಾಯಕ ಎಂಬ ಹೆಸರು ನೀಡಿದರು. ಶಿವನು ಗಣೇಶನಿಗೆ ಮೊದಲ ಪೂಜಾ ಹಕ್ಕು ನೀಡಿದರು. ಇದರಿಂದ ಗಣಪತಿಯು ಎಲ್ಲ ದೇವತೆಗಳಿಗಿಂತ ಮೊದಲಿಗೆ ಪೂಜಿತನಾದರು. ಇದು ಗಣೇಶನಿಗೆ ಆನೆಯ ತಲೆ ಬಂದ ಕಥೆಯಾಗಿದೆ.